ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, KCET ರ್ಯಾಂಕಿಂಗ್ ಅನೌನ್ಸ್ ಆದಮೇಲೆ ನಿಮ್ಮ ರ್ಯಾಂಕಿಂಗ್ನ ಹೇಗೆ ನೋಡೋದು, ಅದು ಹೇಗೆ ಕಾಣುತ್ತೆ ಅನ್ನೋ ನಿಮಗೆ ಒಂದು ಪರ್ಸೆಪ್ಷನ್ ಇರಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದು ಹೋದ ವರ್ಷದ ಒಂದು ಡೆಮೋ ತೊಗೊಂಡಿದ್ದೀನಿ, ಯಾಕಂದರೆ ಸೇಮ್ ಇದೇ ಟೈಪೇ ಬಿಡ್ತಾರೆ ನಿಮ್ಮ ರಿಸಲ್ಟ್ಸು. ಸೊ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲೇದಾಗಿ ನೀವು ರಿಸಲ್ಟ್ಸ್ನ ಎಲ್ಲಿ ನೋಡೋದಪ್ಪ ಅಂತಂದರೆ, KEA.KAR.in ಅನ್ನೋ ವೆಬ್ಸೈಟಲ್ಲಿ ಹೋಗಿ ನೀವು ನಿಮ್ಮ ರಿಸಲ್ಟ್ಸ್ನ ಚೆಕ್ ಮಾಡ್ಬೋದು. ಅಥವಾ ನೀವು KarResults.in ಅನ್ನೋ ವೆಬ್ಸೈಟಲ್ಲಿ ಹೋಗಿ ಸಹ ನೀವು ನಿಮ್ಮ ರಿಸಲ್ಟ್ಸನ್ನು ಚೆಕ್ ಮಾಡ್ಬೋದು. ಸೊ ರಿಸಲ್ಟ್ಸ್ ಯಾವಾಗ ಬರ್ಬೋದು ಅನ್ನೋದನ್ನು ನಾವು ಒಂದು ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ. ಸೊ ನೀವು ಆ ವಿಡಿಯೋನ ಹೋಗಿ ಚೆಕ್ ಮಾಡಿ. ಸೊ ಈಗ ನಿಮ್ಮ ರಿಸಲ್ಟ್ಸ್ ಬಂದಾದಮೇಲೆ ಅದು ಯಾವ ರೀತಿ ಕಾಣುತ್ತಪ್ಪ ಅನ್ನೋದನ್ನು ಡೆಮೋ ನೋಡೋದಾದರೆ, ಮೊದಲನೇದಾಗಿ ಫಸ್ಟ್ ಫ್ರಂಟಲ್ಲಿ ನೀವು ನಿಮ್ಮ ರೋಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಏನೋ ಲಾಗಿನ್ ಆದಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಫಸ್ಟ್ನೇದಾಗಿ ಅಲ್ಲೇನು ಕಾಣಿಸುತ್ತಪ್ಪ ಅಂತಂದರೆ, ನಿಮ್ಮ ರ್ಯಾಂಕಿಂಗ್ ತೋರಿಸುತ್ತೆ. ಅಂದರೆ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗ್ ತೋರಿಸುತ್ತೆ, ಮೆಡಿಕಲ್ ಮತ್ತು ಡೆಂಟಲ್ ರಿಸಲ್ಟ್ಸ್ ಬಂದಿದ್ದರೆ ಅದು ಕೂಡ ತೋರಿಸುತ್ತೆ. ಸೊ ಇಲ್ಲಿ ಹಿಂದಿನ ವರ್ಷ ಇನ್ನೂ ಬಂದಿರಲಿಲ್ಲ, ಸೊ ಹಾಗಾಗಿ ಅಲ್ಲಿ ಅವೈಟಿಂಗ್ ಅಂತ ತೋರಿಸ್ತಾ ಇದೆ. ಆಮೇಲೆ BNYS ರ್ಯಾಂಕಿಂಗ್ ಸಹ ನಿಮಗೆ ತೋರಿಸುತ್ತೆ. ಆಮೇಲೆ BSc ಅಗ್ರಿಕಲ್ಚರ್ ರ್ಯಾಂಕಿಂಗ್ ಸಹ ನಿಮಗೆ ತೋರಿಸುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ಏನು ನೋಡಬೇಕಪ್ಪ ಅಂತಂದರೆ, ಇಲ್ಲಿ ಅಗ್ರಿಕಲ್ಚರ್ BSc ಪ್ರಾಕ್ಟಿಕಲ್ಲು ಅವೈಟಿಂಗ್ ಅಂತ ಇದೆ. ಸೊ ನೀವು ನಿಮ್ಮ KCET ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ ನಿಮ್ಮ ಅಗ್ರಿ ಪ್ರಾಕ್ಟಿಕಲ್ಸ್ ಏನಾದರೂ ಬೇಗ ಮುಗಿದಿದ್ದು ಅದ್ರ ರಿಸಲ್ಟ್ಸ್ ಏನಾದರೂ ಅದ್ರ ಮಾರ್ಕ್ಸ್ ಏನಾದರೂ ಬೇಗ ಬಂದರೆ ಸೊ ಅಲ್ಲಿ ಆ ರ್ಯಾಂಕಿಂಗ್ ಸಹ ತೋರಿಸುತ್ತೆ. ಸೊ ಇಲ್ಲೇನಾಗಿದೆ, ಅಲ್ಲಿ ಅಗ್ರಿಕಲ್ಚರ್ BSc ಪ್ರಾಕ್ಟಿಕಲ್ದು ಬೇಗ ಬಂದಿಲ್ಲ ರಿಸಲ್ಟ್ಸು. ಸೊ ಹಾಗಾಗಿ ಇಲ್ಲಿ ಅವೈಟಿಂಗ್ ಅಂತ ತೋರಿಸ್ತಾ ಇದೆ. ಸೊ ವೆಟರ್ನರಿ ಸಹ ಅಷ್ಟೇ, ವೆಟರ್ನರಿ ಪ್ರಾಕ್ಟಿಕಲ್ಸ್ ರಿಸಲ್ಟ್ಸು ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಅದು ಸಹ ಇಲ್ಲಿ ಅವೈಟಿಂಗ್ ಅಂತ ತೋರಿಸ್ತಾ ಇದೆ. ಆಮೇಲೆ ಕೆಳಗಡೆ B ಫಾರ್ಮಾ, D ಫಾರ್ಮಾ ಇದೆಲ್ಲದು ರ್ಯಾಂಕಿಂಗು ನಿಮಗೆ ಫಸ್ಟಲ್ಲಿ ತೋರಿಸುತ್ತೆ. ಸೊ ಇದಾದ ನಂತರ ನೀವು ಕೆಳಗಡೆ ಬಂದರೆ ನಿಮ್ಮ CET ಮಾರ್ಕ್ಸ್ ಡೀಟೇಲ್ಸನ್ನು ತೋರಿಸುತ್ತೆ. ಈ QE ಮಾರ್ಕ್ಸ್ ಅಂತ ಅನ್ನೋದು ಏನಪ್ಪ ಅಂತಂದರೆ, ನೀವು ನಿಮ್ಮ PUCಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು. ಈ ಕಡೆ CET ಮಾರ್ಕ್ಸ್ ಅಂತ ಇದೆಯಲ್ಲ, ಅದು ನೀವು CETಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು. ಸೊ ಈ ರೀತಿಯಾಗಿ ನಿಮಗೆ ನಿಮ್ಮ ರ್ಯಾಂಕಿಂಗ್ ಶೀಟು ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ನೋಡ್ಕೋಬೋದು, ನಿಮ್ಮ ರ್ಯಾಂಕ್ ಶೀಟಲ್ಲಿ ಇವೆಲ್ಲ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ, ಇದೇ ಒಂದು ಇಂಪಾರ್ಟೆಂಟು. ಏನಪ್ಪ ಅಂದರೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬೇಗ ಆಗಿದ್ದರೆ, ಆ ರಿಸಲ್ಟ್ಸು ಅವರು ಬೇಗ ಬಂದಿದ್ದರೆ, ಸೊ ಅಲ್ಲಿ ಅಗ್ರಿಕಲ್ಚರ್ BScಗೆ ಅವೈಟಿಂಗ್ ಅಂತ ಬರೋ ಬದಲು ಡೈರೆಕ್ಟ್ ನಿಮಗೆ ರ್ಯಾಂಕನ್ನು ಅವರು ಕೊಡ್ತಾರೆ. ಸೊ ಹಾಗಾಗಿ, ಯಾಕಂದರೆ ಅಗ್ರಿಕಲ್ಚರ್ಗೆ 4 ಸಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತಾರೆ. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಮ್ಯಾಥಮ್ಯಾಟಿಕ್ಸ್ 4 ಕನ್ಸಿಡರ್ ಮಾಡ್ತಾರೆ. ಸೊ ಪ್ರಾಕ್ಟಿಕಲ್ದು ಏನಾದರೂ ಬೇಗ ಬಂದಿದ್ದರೆ ರಿಸಲ್ಟ್ಸು, ಸೊ ನಿಮಗೆ ಅವೈಟಿಂಗ್ ಅಂತ ಬರೋ ಬದಲು ಅಲ್ಲಿ ನಿಮ್ಮ ರ್ಯಾಂಕಿಂಗನ್ನು ಶೋ ಮಾಡ್ತಾಯಿದ್ರು. ಸೊ ನಿಮ್ಮ ರ್ಯಾಂಕಿಂಗ್ ಶೀಟ್ ಈ ರೀತಿ ಇರುತ್ತೆ. ಸೊ ಇದ್ರ ಸಂಬಂಧಪಟ್ಟಂತೆ ಅಥವಾ KCET ಸಂಬಂಧಪಟ್ಟಂತೆ ಅಥವಾ KCET ಮುಂದೆ ಬರ್ತಕ್ಕಂಥ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.